ಆಗಿದ್ದರೆ, ನಿಮ್ಮಪ್ಪಗ ಹುಟ್ಟಿದ ಮಗನೇ ಆಗಿದ್ದರೆ ಬಂದು ಕುಸ್ತಿ ಆಡಲೆ ನನ್ನ ಕರಿಯಾಣ ಕೂಡ ಅಂದ. ಅಂದ್ರೆ ಅಪ್ಪಗ ಹುಟ್ಟಿದ ಮಗ ನಾನೇ ಅಂತ ಮೀಸೆ ತಿರುವಿ ಶಡ್ಡು ಹೊಡಿಬೇಕಿತ್ತಮ್ಮ ಇದನ್ನ. ಶಡ್ಡು ಹೊಡೆಯುವುದೇನು ಅತ್ತಿಗೆ? ಅದೇ ಕ್ಷಣನೇ ನಾನು ಪ್ರತಿ ಮೀಸೆ ತಿರುವಿ ಅಪ್ಪಗ ಹುಟ್ಟಿದ ಮಗ ನಾನೇ ಇದ್ದೇನೆ ಅಂತ ಹೇಳಿ ಆ ಕರಿಯಾಣನ ಹೊತ್ತು ಈ ಊರಾಗಿಸಿ ಮುಂದೆ 10 ಸುತ್ತು ಹಾಕಿ ಆ ಗೌಡನ ಪಾದದ ಮುಂದೆ ಹೋಗಿದೆ ಅಮ್ಮ. ಗೌಡನ ಪಾದದ ಮುಂದೆ ಹೋಗಿದೆ. ಆ ಹೊಡೆತಕ್ಕೆ ಆ ಧನಿಕನ ಎದೆ ನಡುಗಿ ಈ ರೈತನ ಗುಡುಗಿಗೆ ಸೆರಗಿ ಹೋದ. ಅಮ್ಮ, ನನಗೆ ಚೆನ್ನಾಗಿ ಗೊತ್ತಪ್ಪ, ನನಗೆ ಚೆನ್ನಾಗಿ ಗೊತ್ತು. ನನ್ನ ತಮ್ಮ ಎಂಟೆದೆಯ ಬಂಟ ಇದ್ದಾನೆ ಅನ್ನೋದನ್ನು ಗೊತ್ತು. ಹಸಿದ ಹಾಲನ್ನು, ಹುಲಿಯ ಹಾಲನ್ನು ತರುವ ತಾಕತ್ತು ನಿನ್ನಲ್ಲಿ ಇದೆ ಅಂತ ಗೊತ್ತಪ್ಪ, ಗೊತ್ತು. ಆದರೆ ಭ್ರಷ್ಟ ಗೌಡ ಅಧರ್ಮಿ, ಅನ್ಯಾಯ, ಅನೀತಿ, ಅತ್ಯಾಚಾರಗಳನ್ನು ಮಾಡುತ್ತಾ ಯಾವತ್ತು ಕುತಂತ್ರ ಮೋಸಗಳನ್ನು ಮಾಡ್ತಾ ಇರ್ತಾನಪ್ಪ, ಮೋಸಗಳೇ ಮಾಡ್ತಾ ಇರ್ತಾನೆ. ಆ ಮೋಸಕ್ಕೆ ನೀನು ಬಲಿಪಶಿ ಆಗಬಾರದು ಅಂತ ಹೇಳಿ ನನಗೆ ಏಕೋ ಭಯವಾಗ್ತಾ ಇದೆ ತಮ್ಮ, ಭಯವಾಗ್ತಾ ಇದೆ. ಸ್ವಾಮಿ, ಅವರಿಗೆ ನೀವ್ಯಾಕ್ರಿ ಹೆದರ್ತೀರಾ? ಗೆದ್ದಿದ್ದು ನನ್ನ ಮೈದನ ರೀ, ನನ್ನ ಮೈದನ. ನೋಡಿ, ನನ್ನ ತಂದೆ ತಾಯಿ ಸತ್ತು ಹೋದ್ರಲ್ಲ, ಅವರ ನಾಶಕ್ಕೆ ಕಾರಣದ ಆ ನೀಚನನ್ನು ನಾಶ ಮಾಡಲು ನನ್ನ ಮೈದನಿಂದಲೇ ಸಾಧ್ಯ ರೀ. ಹೌದಲ್ಲ, ಮಾಡಿದವರಿಗೆ ಮಾಡಿ ತೋರಿಸೆನ್ನುವ ಆ ಸುಭಾಷ್ ಚಂದ್ರ ಬೋಸರ ಮಾತು. ಮಾಡು ಇಲ್ಲವೇ ಮಡಿ, ಮಾಡು ಇಲ್ಲವೇ ಮಡಿ ಎಂಬ ಗಾಂಧೀಜಿಯವರ ಮಾತು ನನಸಾಗಬೇಕಾದರೆ ನನ್ನಂತ ಯುವ ಶಕ್ತಿಗಳು ಎದ್ದು ನಿಲ್ಲಬೇಕು. ಅಂದಾಗ ಈ ರಾಜ್ಯ ರಾಮರಾಜ್ಯವಾಗುವುದನ್ನ ರಾಮರಾಜ್ಯವಾಗುವುದು.